ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸುರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ವಿಷ ಕುಡಿದು ಸತ್ರು ನನಗೇನು ಬೇಜಾರಿಲ್ಲ. ನೀವು ಮಾಡಿರೋ ಅನ್ಯಾಯಕ್ಕೆ ಈ ಜನ್ಮದಲ್ಲಿ ನಿಮ್ಗೆ ಕ್ಷಮೆನೇ ಇಲ್ಲ. ಮಾವಯ್ಯ, ವಸುದ ಲೆಟರ್ ಬರ್ದಿಟ್ಟು ಹೋಗಿದ್ದಾಳೆ. ತಾತ, ಈ ಲೆಟರ್ನ ನೀವೆಲ್ಲರ ಮುಂದೆ ಓದ್ತೀರಾ ಅಂತ ನನಗೆ ಗೊತ್ತು. ಅದಕ್ಕೆ ನಾನು ಮೊದಲು ನಿಮ್ಮಲ್ಲಿ ಕ್ಷಮೆ ಕೇಳ್ತಾ ಇದ್ದೀನಿ. ಆದ್ರೆ ನಿಮ್ ಸಿಟ್ಟು ಎಷ್ಟು ಅಂತಲೂ ನಂಗೆ ಗೊತ್ತು. ನೀವು ನನ್ನನ್ನು ಕ್ಷಮಿಸೋದಿಲ್ಲ. ಆದ್ರೆ ನಾನು ಏನ್ ಮಾಡ್ಲಿ ಹೇಳಿ? ನಂಗೆ ಬೇರೆ ದಾರಿನೇ ಇರ್ಲಿಲ್ಲ. ಕೇಳಿದ್ದನ್ನೆಲ್ಲ ಕೇಳೋಕ್ ಮುಂಚೆನೆ ತಂದ್ಕೊಡ್ತಿದ್ ಮನೆಗೆ ನನ್ನ ಮನ್ಸಿಗೆ ಬೇಕಾದ ಪ್ರೀತಿನ ಕೊಡ್ಸೋದು ಗೊತ್ತಿರ್ಲಿಲ್ಲ. ಒಗ್ಗಟ್ಟಿನ ಪ್ರೀತಿ ಕೂಡ ಒಂದೊಂದ್ಸರ್ತಿ ಭಾವನೆಗಳಿಗೆ ಬೀಗ ಹಾಕ್ಬಿಡತ್ತೆ. ಯಾರೇನ್ ಅಂತಾರೆ ಅನ್ನೋದ್ರ ಮಧ್ಯೆ ನಿಜವಾದ ಹೃದಯದ ಭಾವನೆಗಳನ್ನೇ ಸಾಯಿಸ್ಬಿಡತ್ತೆ. ಯೋಚನೆ ಮಾಡಿ ನೋಡಿ, ನನ್ ಮದ್ವೆ ಆಗ್ಬೇಕು ಅಂತ ಮನೆಯವರೆಲ್ಲರೂ ನೀವೇ ಡಿಸೈಡ್ ಮಾಡ್ತಿದ್ರಿ, ನೀವೇ ಮಾತಾಡ್ಕೊಳ್ತಿದ್ರಿ. ಯಾರು ನನ್ನೊಂದ್ ಮಾತು ಕೂಡ ಕೇಳಲಿಲ್ಲ. ಹಾಗಂತ ನೀವ್ ನೋಡಿದ ಗಂಡು ನನ್ಗಿಷ್ಟ ಇಲ್ಲ ಅಂತಲ್ಲ. ಚಿಕ್ಕ ವಯಸ್ಸಿಂದ ನನ್ಗೆ ರಾಘವ್ ಮಾಮ ಅಂದ್ರೆ ತುಂಬಾ ಇಷ್ಟ. ವರ್ಷಲಿ ಅವನೇ ನಿನ್ ಗಂಡ ಅಂತ ಅಪ್ಪ ಮಾತಿಗೂ ಹೇಳುವಾಗ ಮನ್ಸು ಎಲ್ಲೋ ಒಂದ್ ಕಡೆ ಅವನ ಹತ್ರ ವಾಲ್ತಾ ಇತ್ತು. ಎಲ್ಲೋ ಒಂದ್ ಕಡೆ ನಾನು ರಾಘವ ಮಾವನ್ನೇ ಮದುವೆ ಆಗ್ತೀನಿ, ನಾನು ಚೆನ್ನಾಗಿರ್ತೀನಿ ಅನ್ನೋ ನಿರ್ಧಾರ ನನ್ನ ಮನಸ್ಸಲ್ಲಿತ್ತು. ಆದ್ರೆ ಕೀರ್ತಿ ಮನೆಗೆ ಬಂದಾಗಿಂದಲೂ ರಾಘವ ಮಾವನ ನಡವಳಿಕೆ ಬದಲಾಗಿ ಹೋಯ್ತು. ಕೀರ್ತಿ ಅದೇನ್ ಮೋಡಿ ಮಾಡಿದ್ಲೋ ಏನೋ, ರಾಘವ್ ಮಾಮನ ಬುಟ್ಟಿಗೆ ಬೀಳಿಸ್ಕೊಂಡ್ಬಿಟ್ಲು. ರಾಘವ್ ಮಾಮ ಅವಳನ್ನ ಇಷ್ಟಪಡ್ತಿದ್ದಾನೆ, ಅವಳ ಗುಂಗಲ್ಲೇ ಇರ್ತಾನೆ, ಅವಳನ್ನ ಪ್ರೀತಿಸ್ತಿದ್ದಾನೆ ಅಂತ ಗೊತ್ತಾದ್ಮೇಲೆ ನಾನು ಹೇಗೆ ಅವನನ್ನ ಮದ್ವೆ ಆಗೋಕ್ ಒಪ್ಕೊಳ್ಳಿ ಹೇಳಿ? ಗೊತ್ತಿದ್ದು ಮದ್ವೆ ಆದ್ರೂ ನನ್ ರಾಘವ್ ಮಾಮನ್ ಜೊತೆ ಚೆನ್ನಾಗಿರಕ್ ಸಾಧ್ಯನಾ ಹೇಳಿ? ಕೀರ್ತಿ ಈ ಮನೆ ಕಾಲಿಟ್ಟಾಗಿಂದನೂ ಅವರಿಬ್ರು ಮಧ್ಯೆ ನಡೀತಿದ್ ಪ್ರತಿಯೊಂದು ವಿಷಯನೂ ನಂಗೆ ಗೊತ್ತಿತ್ತು. ಮನ್ಸಲ್ಲಿ ಅವಳನ್ನ ಇಟ್ಕೊಂಡು ಮನೆಯವ್ರ ಒತ್ತಾಯಕ್ಕೆ ನನ್ ಕೊರಳಿಗೆ ತಾಳಿ ಕಟ್ತೀನಿ ಅನ್ನೋ ಮದ್ವೆ ನಂಗೆ ಬೇಡ ಅನಿಸ್ತು. ಅದಕ್ಕೆ ನನ್ನನ್ನು ಪ್ರೀತಿಸ್ತೀನಿ ಅಂತ ಬೆನ್ ಹಿಂದೆ ಬಿದ್ದವನ್ ಜೊತೆ ನಾನು ಓಡೋಗ್ತಾ ಇದ್ದೀನಿ. ಕೊನೆಗೆ ನಾನು ಬೇರೆಯವ್ನ ಇಷ್ಟಪಡ್ತಿರೋ ವಿಷಯ ಅಪ್ಪನಿಗೂ ಹೇಗೋ ಗೊತ್ತಾಗೋಯ್ತು. ಪಾಪ ಅವರು ನನ್ನನ್ನು ತಡೆಯೋ ಪ್ರಯತ್ನ ಮಾಡಿದ್ರು. ಆದ್ರೆ ಮತ್ತೊಬ್ಬಳನ್ನ ಮನ್ಸಲ್ಲಿಟ್ಕೊಂಡು ನನ್ನ ಜೊತೆ ಸಂಸಾರ ಮಾಡೋ ಗಂಡು ನಂಗೆ ಬೇಡ ಅನ್ನಿಸ್ತು. ಒತ್ತಾಯಕ್ಕೆ ಒಲವು ಬರೋದಿಲ್ಲ ಅನ್ನೋ ಸತ್ಯ ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದಕ್ಕೆ ನಾನು ಇಷ್ಟಪಟ್ಟವನ ಜೊತೆ ನಾನು ಓಡೋಗ್ತಾ ಇದ್ದೀನಿ. ನಾನು ಮಾಡಿದ ತಪ್ಪು ಅನ್ಸಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಅಂತೂ ಈ ಮದುವೆ ನಿಲ್ಲಕ್ ಕಾರಣ ಕೀರ್ತಿ ಅಂತಾನೆ ಗೊತ್ತಾಯ್ತಲ್ಲ. ಅವಳನ್ನ ಕತ್ ಹಿಡ್ದ ಆಚೆ ತಳ್ಳಿದಕ್ಕೆ ನಮ್ಮನೆ ಹೆಣ್ಮಗಳೇ ಆಚೆ ಹೋಗೋ ಹಾಗೆ ಮಾಡ್ಬಿಟ್ಲು. ಆಶ್ರಮದ ಹೆಣ್ಣು ಇಂಥ ಕೆಲಸ ಮಾಡ್ತಾಳೆ ಅಂದ್ರೆ ನಂಬೋದಕ್ಕಾಗ್ತಿಲ್ಲ. ಈಗಾಗಿರೋ ಅನಾಹುತಕ್ಕೆ ಏನ್ ಮಾಡೋದು? ಇದಕ್ಕೆ ಉತ್ತರನ ಮಾವನೇ ಕೊಡ್ಬೇಕು. ಕೀರ್ತಿನ ಮನೇಲಿ ಇರೋ ಅಂತ ಹೇಳ್ದವ್ರು ಮಾವನೇ, ನಮ್ಮಲ್ಲಿ ಅವಳು ಒಬ್ಳು ಅಂತ ಹೇಳ್ದವ್ರು ಅವ್ರೇ ತಾನೆ. ಉತ್ತರನ ಅವರೇ ಕೊಡ್ಲಿ. ನಿಲ್ಲಿಸ್ಬೇಡಿ. ಸೀತಾರಾಮಯ್ಯನ್ಗೆ ಒಗ್ಯಕ್ಕೆ ಇದಕ್ಕಿಂತ ಒಳ್ಳೆ ಅವಕಾಶ ಸಿಗೋದಿಲ್ಲ. ನೀವನ್ನೋ ಒಂದೊಂದು ಮಾತುಗಳು ಆ ಮನುಷ್ಯನ ಮನಸ್ಸಿಗೆ ಚುಚ್ಚಬೇಕು. ನಾನೇ ಎಲ್ಲದಕ್ಕೂ
ಕಾರಣ ಅಂತ ನೇಣು ಹಾಕೊಂಡು ಸಾಯ್ಬೇಕು. ಆದ್ರೆ ಈ ಲೆಟರ್ನ ಬರ್ದೋಳು ನಾನೇ ಅನ್ನೋದು ಮಾತ್ರ ಯಾರಿಗೂ ಗೊತ್ತಾಗ್ಬಾರ್ದು. ವಸುದನ್ ಹ್ಯಾಂಡ್ ರೈಟಿಂಗ್ನ ಪ್ರಾಕ್ಟೀಸ್ ಮಾಡಿದ್ದಕ್ಕೂ ಸಾಕಾಯ್ತು. ಎಲ್ಲ ಮುಗೀತಲ್ವಾ? ಎಲ್ಲ ಮುಗೀತು. ಎಲ್ಲೂ ಏನು ತೊಂದರೆ ಆಗ್ಲಿಲ್ಲ ತಾನೆ? ಆಗ್ತಿರೋ ತೊಂದರೆಗಳಿಂದ ನಮ್ಗೆ ಉಪಕಾರನೇ ಆಗ್ತಿದೆ ಅಂದ್ಮೇಲೆ ಅದನ್ನ ತೊಂದರೆ ಅಂತ ಯಾಕೆ ಅನ್ಕೋಬೇಕು? ನಾ ಕೇಳ್ತಾನೆ ಇದೀನಿ, ಹೋಗ್ತಾನೆ ಇದೀರಲ್ಲ. ನಾ ಕೇಳ್ತಾ ಇರೋದು ರಾಘವ್ ಮದ್ವೆ ಆಯ್ತಾ ಅಂತ. ಅನುಮಾನ ಯಾಕೆ ತಂಗಮ್ಮ? ಅನುಮಾನ ಅಂತಲ್ಲ ಅಣ್ಣ, ನಿನ್ನನ್ ಪ್ರೀತಿಸೋ ಹೃದಯ ಹೊಸದ ಕೊರಳಿಗೆ ತಾಳಿ ಕಟ್ಬಿಡ್ತೇನೋ ಅನ್ನೋ. ಹಾಗೇನಿಲ್ಲ. ಈ ಹುಡುಗಿರೇ ಹೀಗೆ ತ್ಯಾಗ ಮಾಡೋದ್ ಮಾಡ್ಬಿಡ್ತಾರೆ. ತ್ಯಾಗ ಮಾಡಾದ್ಮೇಲೆ ಸೈಡಲ್ಲಿ ನಿಂತು ನೋಡ್ತಾರೆ ನಾನು ತ್ಯಾಗ ಮಾಡಿದ್ ಎಷ್ಟು ವರ್ಕೌಟ್ ಆಯ್ತು ಅಂತ. ನಾವು ತ್ಯಾಗ ಮಾಡಿದ್ರೆ ಹುಡುಗರು ಬೇರೆಯವ್ರನ್ನ ಮದುವೆಯಾಗಿ ಸೆಟ್ಲ್ ಆಗ್ಬಿಡ್ತಾರೆ ಅನ್ನೋ ತೀರ್ಮಾನಕ್ಕೆ ಬಂದ್ಬಿಡ್ತಾರೆ. ಕಿಟ್ಟಿ, ಸುಮ್ಮನೆ ಯಾಕೆ ಅವಳು ತಲೆ ತಿಂತ್ಯಾ? ನಡೆದಿದ್ದೇನು ಅಂತ ಅವಳಿಗೆ ಹೇಳ್ಬಾರ್ದಾ? ಅವ್ಳು ಹೇಳಿದ್ರೆ ಅವಳು ಅದನ್ನ ಕ್ಯಾಶಾಗಿ ತಗೊಳ್ಳಲ್ಲ. ಬಾ, ಅಂತದೇನಾಯ್ತು? ಮದುವೆ ನಿಂತೋಯ್ತು. ಮದುವೆ ಹೆಣ್ಣು ಯಾರನ್ನ ಲವ್ ಮಾಡಿದ್ಲಂತೆ, ಅವನ ಜೊತೆ ರಯ್ಯ. ಕೊನೆಗೂ ಹೊಸದ ತನ್ನ ಲವರ್ ಜೊತೆ ಓಡ್ ಹೋದ್ಲು. ನಿನ್ ಲವರ್ನ ಬಿಟ್ಟು ಹೋದ್ಲು. ಈಗ ರಾಘವ ನಿನ್ ಹುಡುಕ್ತಾ ಇದ್ದಾನೆ ಕೀರ್ತಿ. ಇಲ್ಲ, ಅದ್ ಸಾಧ್ಯ ಇಲ್ಲ. ಇಲ್ಲ ಇಲ್ಲ, ಮೊದ್ಲು ರಾಘವ್ ವಸ್ತುನ ಮೀಟ್ ಮಾಡಿ ಅವಳ ಬುದ್ಧಿ ಹೇಳಿ. ಬುದ್ಧಿ ಹೇಳ್ಬೇಕಾಗಿರೋದು ನಿನಗೆ ತಂಗಮ್ಮ. ಯಾಕೆಂದ್ರೆ ಅವನನ್ನ ಬೇಡ ಅಂತ ಇರೋದು ನೀನು. ಅವನು ಇವತ್ತಿಗೂ ನಿನ್ನನ್ನ ಇಷ್ಟಪಡ್ತಾ ಇರೋದು. ಅಯ್ಯೋ, ಇದೆಲ್ಲ ಮಾತುಗಳೇ ಆಡಿ ಮುಗಿದ್ಮೇಲೆ ನಾನು ಆ ಮನೆ ಬಿಟ್ಟು ಹೊರಗೆ ಬಂದಿರೋದು. ಆದ್ರೆ ರಾಘವ ಮಾತ್ರ ನಿನ್ಗೋಸ್ಕರನೇ ಹುಡುಕ್ತಾ ಇರೋದು. ಅಲ್ಲ, ಅವ್ರಿಗೆ ಮದ್ವೆ ನಿಂತು ಹೋಗಿರೋದ್ರ ಬಗ್ಗೆ ಬೇಸರನೇ ಇಲ್ವಾ? ಮನೆಯವರೆಲ್ಲ ಎಷ್ಟು ಒದ್ದಾಡ್ತಿರ್ಬೋದು ಅನ್ನೋ ಆಲೋಚನೆನೇ ಇಲ್ವಾ? ಅದನ್ನೇ ನಾವು ಕೇಳಿದ್ವಿ ತಂಗಮ್ಮ. ಆದ್ರೆ ಅದಕ್ಕೆ ಅಣ್ಣ ಏನಂದ ಗೊತ್ತಾ? ಮದ್ವೆ ನಿಂತಿದ್ದು ಒಳ್ಳೇದೇ ಆಯ್ತು. ಹಾಗೊಂದ್ ವೇಳೆ ನನ್ನ ವಸುದ ಮದ್ವೆ ನಡೆದಿದ್ರು ನಮ್ಮಿಬ್ರು ಸಂಸಾರ ತುಂಬಾ ದಿನ ನಿಲ್ತಿರ್ಲಿಲ್ಲ. ಈ ಮದ್ವೆ ನಿಂತಿದ್ದು ಶಾಪ ಅಲ್ಲ, ಆ ದೇವ್ರು ನನ್ಗೋಸ್ಕರ ಕೊಟ್ಟಿರೋ ವರ. ಹೀಗಂತ ಅವನು ಸಾರಿ ಸಾರಿ ಹೇಳ್ತಿದ್ದ ಕೀರ್ತಿ. ನನಗೆ ವಸುದ ಜೊತೆ ಬದುಕಕ್ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ಅವಳ ಮೈಂಡ್ ಸೆಟ್ಟೇ ಬೇರೆ, ನನ್ನ ಮೈಂಡ್ ಸೆಟ್ಟೇ ಬೇರೆ ಅಂದ. ತನ್ನ ಪ್ರೀತಿನ ಕಾಪಾಡ್ಕೊಳ್ಳೋ ವಿಚಾರದಲ್ಲಿ ಹುಡುಗಿಯಾಗಿ ವಸುದಾಗಿರೋ ಧೈರ್ಯ ಹುಡುಗನಾಗಿ ನನಗಿಲ್ವಲ್ಲ ಅಂತ ನಾಚಿಕೆ ಆಗ್ತಿದೆ ಅಂದ. ಯಾರಿಗೇನಾದ್ರೂ ಪರವಾಗಿಲ್ಲ, ಪ್ರೀತಿಗೆ ಸಾವಾಗಬಾರ್ದು ಅಂತ ಹೊಡೋಗಿದ್ದಾಳೆ. ಅವಳು ಚೆನ್ನಾಗಿರ್ತಾಳೆ. ನಾನು ಯಾಕೆ ಹಾಳಾಗೋಗ್ಲಿ? ನನ್ನ ಪ್ರೀತಿನ ನಾನು ಬಿಡೋದಿಲ್ಲ. ಕೀರ್ತಿ ಎಲ್ಲ ಇದ್ರೂ ಪರವಾಗಿಲ್ಲ, ದೇವ್ರು ನನಗೆ ಕೊಟ್ಟಿರೋ ಒಂದು ಅವಕಾಶನ ಉಪಯೋಗಿಸ್ಕೊಂಡು ಕೀರ್ತಿನ ಹುಡುಕಿ ಮದುವೆ ಆಗ್ತೀನಿ ಅಂತ. ನಾನಿಲ್ಲಿರೋ ವಿಷಯ ರಾಘವ್ಗೆ ಹೇಳಿದ್ರ? ಆಣೆ ಪ್ರಮಾಣ ಮಾಡಿಸ್ಕೊಂಡಿದ್ಯಲ್ಲ, ಹೇಗೆ ಹೇಳೋಕ್ ಸಾಧ್ಯ? ಸಂಗಮ್ಮ, ನಾನು ನಿನ್ನ ಹತ್ರ ಮಾತಾಡಿ ನೀನಿಲ್ಲಿರೋ ವಿಷಯನ ರಾಘವ್ಗೆ ಹೇಳ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಬೇಡ. ಯಾಕೆ ಬೇಡ? ಅವ್ನು ನಿನ್ನೆಷ್ಟು ಪ್ರೀತಿಸ್ತಿದ್ದಾನೆ ಅಂತ ನನಗೆ ಗೊತ್ತು. 15 ವರ್ಷದ ಫ್ರೆಂಡ್ ನಾನು ಅವನು ಮೋಸ ಮಾಡ್ಲಾ? ಹಾಗಂತ ನೀನ್ ಈ ತಂಗಿ ಕೊಟ್ಟು ಮಾತು ಮರಿತೀಯಾ? ನನ್ನ ತಂಗಿನೇನಾದ್ರೂ ರಾಘವನ್ ಅಂತ ಹುಡುಗ ಇಷ್ಟಪಟ್ಟಿದ್ರೆ ಸ್ಪಾಟಲ್ಲೇ ಮದುವೆ ಮಾಡಿಸ್ಬಿಡ್ತಿದ್ದೆ. ಇಷ್ಟಕ್ಕೂ ನೀನ್ ಯಾಕೆ ಅವನ್ನ ಬೇಡ ಅಂತಿದ್ಯಾ ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ. ಅವನಿಂದ ದೂರ ಆಗಕ್ಕೆ ಯಾಕೆ ಟ್ರೈ ಮಾಡ್ತಿದ್ಯಾ ತಂಗಮ್ಮ? ಏನ್ ಕಾರಣ? ಏನೂ ಇಲ್ಲ. ನಂದು ರಾಘವ್ದು ಮುಗಿದು ಹೋದ ಕಥೆ. ಅದನ್ನ ಮುಂದುವರ್ಸಕ್ಕೆ ಅವ್ರಿಗಿಷ್ಟ ಇರ್ಬೋದು, ಆದ್ರೆ ನನಗಿಷ್ಟ ಇಲ್ಲ. ನನಗೆ ನನ್ನ ಪಾಡಿಗೆ ನನ್ನ ಜೀವನ ನಡೆಸ್ಬೇಕು. ಅವಕಾಶ ಮಾಡಿಕೊಟ್ರೆ ಇದೇ ಮನೇಲಿದ್ದು ನಡೆಸ್ತೀನಿ, ಇಲ್ದೇ ಇದ್ರೆ ಮನೆ ಬಿಟ್ಟು ಹೋಗ್ತೀನಿ. ಕೀರ್ತಿ, ನೀನನ್ ಮನೆ ಬಿಟ್ಟು ಹೋಗು ಅಂತ ಯಾರು ಹೇಳಿದ್ರು? ರಾಘವ್ಗೆ ನಾನು ಇಲ್ಲಿದ್ದೀನಿ ಅಂತ ಹೇಳಿದ್ರೆ ನನ್ನನ್ನ ಮನೆ ಬಿಟ್ಟು ಹೋಗು ಅಂದಾಗೆ. ತಿಳಿಸಲ್ಲ ತಂಗಿಮ್ಮ, ಯಾರಿಗೂ ತಿಳಿಸಲ್ಲ. ದಯವಿಟ್ಟು ನೀನು ಎಲ್ಲೂ ಹೋಗೋ ಯೋಚನೆ ಮಾಡಬೇಡ. ನಿನ್ನ ಕೈ ಮುಗಿತೀನಿ.
ಹೇಗಾದ್ರೂ ಈ ಮದ್ವೆ ಮುಗ್ದು ಹೋಗ್ಬೇಕಿತ್ತು ರಾಘವ್. ಮತ್ತೆ ಹುಡುಕಾಟ, ಮತ್ತೆ ಒದ್ದಾಟ, ಮತ್ತೆ ಸಂಕಟ. ನನ್ನನ್ನು ನಾನು ಬೇರೆ ಕೆಲಸದಲ್ಲಿ ತೊಡಗಿಸ್ಕೊಂಡಾಗ ಮಾತ್ರ ಈ ಎಲ್ಲ ಆಲೋಚನೆಗಳಿಂದ ಹೊರಗೆ ಬರಕ್ ಸಾಧ್ಯ. ಏನೇನಾಗಿದೆ, ಯಾರಿಂದಾಗಿದೆ, ಯಾತಕ್ಕಾಗಿದೆ ಅನ್ನೋದೆಲ್ಲ ಎಲ್ರಿಗೂ ತಿಳಿದಿದೆಯಲ್ಲ. ನೆಮ್ಮದಿಯಾಗಿ ಮನೆಗೆ ಬಿರುಗಾಳಿನ ತಂದು ಬಿಟ್ಟವಳು ಆ ಕೀರ್ತಿ. ಅವಳಿಂದಾಗಿ ಇವತ್ತಿ ಮನೆಯಲ್ಲಿ ಶುಭ ಕಾರ್ಯ ನಿಂತಿದೆ. ಒಳ್ಳೆ ಮನಸ್ಸುಗಳು ಹಾಳಾಗಿವೆ. ಮನೆ ಮಾನ ಮರ್ಯಾದೆ ಸಂಪೂರ್ಣವಾಗಿ ನಾಶ ಆಗಿದೆ. ಅನಿಷ್ಟಕ್ಕೆ ಬಾಗಿನ ಕೊಟ್ಟು ನಾವೇ ಮನೆಯೊಳಗೆ ಕರ್ಕೊಂಡಂಗಾಯ್ತು ಮಾವ. ಅವಳೊಂದು ಮನೆಯಿಂದ ಆಚೆಗೆ ದಬ್ಬದ ಮೇಲೂ ನಮ್ಗೆ ಇಂಥದ್ದೊಂದು ಗತಿ ಬರುತ್ತೆ ಅಂತ ನಾನು ಕನಸು ಮನಸ್ಸಲ್ಲೂ ಎಣಿಸಿರ್ಲಿಲ್ಲ. ಅವಳು ಮನೆಗೆ ಬಂದಾಗಿಂದ ನಾನು ಹೆಜ್ಜೆಗೂ ಹೇಳ್ತಾನೆ ಇದ್ದೆ, ಅವಳು ಇಲ್ಲಿರೋದು ಬೇಡ ಬೇಡ ಅಂತ. ನೀವ್ಯಾರು ನನ್ನ ಮಾತನ್ನು ಕೇಳಲೇ ಇಲ್ಲ. ಈಗ ದುಃಖ ವಕ್ರಿಸ್ಕೊಂಡು ಬಂದ್ಬಿದ್ದಿದೆ. ಅನುಭವಿಸ್ತಿರೋದು ನಮ್ಮ ಸಂಸಾರ. ಇದಕ್ಕೇನ್ ಮಾಡಿ ಸಾಯೋದು ಮಾವ? ಅಳಿಯಂದ್ರೆ ಆಗಿದ್ದಾಗ ಹೋಗಿದೆ. ಈಗ ಅದರ ಬಗ್ಗೆ ಮಾತಾಡಿ ಏನು ಪ್ರಯೋಜನ? ಹಿಂದೆ ಏನಾಯ್ತು ಅಂತ ಮಾತಾಡೋ ಬದಲು ಮುಂದೆ ಏನು ಆಗಬೇಕು ಅಂತ ಯೋಚನೆ ಮಾಡೋದು ಒಳ್ಳೆಯದು. ಯೋಚನೆ ಮಾಡೋಕೆ ಏನು ಉಳಿದಿದೆ ಮಾವ? ವಸುಧಾ ಎಲ್ಲಿ ಹೋಗಿದ್ದಾಳೆ ಅಂತ ಮೊದಲು ಪತ್ತೆ ಮಾಡಬೇಕು. ಯಾವ ಹಿಂದೆ ಓಡಿ ಹೋಗಿದ್ದಾಳೋ ಅವಳನ್ನು ಜೊತೆಯಲ್ಲೇ ಕರ್ಕೊಂಡ್ಬಂದು ಎಲ್ಲರ ಎದುರಿಗೆ ಅವರಿಬ್ಬರ ಮದುವೆ ಮಾಡಬೇಕು. ಮಕ್ಕಳು ಮೊಮ್ಮಕ್ಕಳು ನಮ್ಮ ಮಾತಿಗೆ ಬೆಲೆ ಕೊಡದೇ ಇದ್ದಾಗ ಅವ್ರ ಭಾವನೆಗೆ ಬೆಲೆ ಕೊಟ್ಟು ಸಂತೋಷ ಅನ್ನೋದು ಅವರು ಬಯಸೋ ರೂಪದಲ್ಲೇ ಸಿಗೋವಾಗ ಸಿಗಲಿ ಬಿಡಿ. ಒಟ್ಟಿನಲ್ಲಿ ನಾಳೆ ಈ ಸಮಾಜ ನಮ್ಮ ಮನೆ ಕಡೆ ಮತ್ತೆ ಬೆರಳು ತೋರಿಸೋ ಹಂಗೆ ಆಗಬಾರದು. ನೀವು ಹೇಳೋದನ್ನ ಸರಿ ಮಾವ, ಆದ್ರೆ ಹಾಗೆ ಮಾಡೋದ್ರಿಂದ ನಮ್ಮ ಮನೆ ಮರ್ಯಾದೆ. ಈ ಪರಿಸ್ಥಿತಿಯಲ್ಲಿ ಅದರ ಬಗ್ಗೆ ಯೋಚನೆ ಮಾಡದೇ ಇರೋದೇ ಒಳ್ಳೇದು. ತಪ್ಪು. ಆ ಮರ್ಯಾದೆನ ಮಕ್ಕಳು ಮೀರಿದ್ರು ಅಂದ್ ಮಾತ್ರಕ್ಕೆ ಅದನ್ನ ನಾವು ಮರಿಬೇಕಪ್ಪ. ದೊಡ್ಡೋರ್ ಮಾತಿಗೆ ಮರ್ಯಾದೆ ಕೊಡದೇ ಇರೋ ಮಕ್ಕಳು ಈ ಮನೇಲಿರೋದು ಬೇಕಾಗಿಲ್ಲ. ಅಲ್ಲಮ್ಮ, ಹಾಗಂತ ವಸುಧಾನ ಯಾರು ಹುಡ್ಕೋದು ಬೇಕಾಗಿಲ್ಲ. ಕೇಳ್ದೆ ಹೋದೋಳ್ನ ಕರ್ಕೊಂಡ್ ಬಂದು ಸಲಹೋ ಅಗತ್ಯ ಇಲ್ಲ. ಈ ಮನೆ ಪ್ರತಿಷ್ಠೆಗೆ ಕಪ್ಪು ಮಸಿ ಬಣ್ಣವನ್ನ ಹುಡ್ಕೋ ಅಗತ್ಯ ಇಲ್ಲ. ಅಲ್ವೇ ಬೈ, ವಸುಧಾ ಹಾಗೆ ಮಾಡಿದ ಕಾರಣ ಯಾರು ಬೇಕಾದ್ರೂ ಆಗಿರ್ಲಿ, ಆದ್ರೆ ಅವಳ ಬುದ್ಧಿ ಎಲ್ಲಿ ಹೋಗಿತ್ತು? ಹೇಳ್ಕೊಳೋದಕ್ಕೆ ನಾವುಗಳೆಲ್ಲ ಇರ್ಲಿಲ್ವಾ? ಹೊದ್ದು ಮುಚ್ಚಿ ಎದ್ದು ಹೋಗಿದ್ದಾಳೆ ಅಂದ್ಮೇಲೆ ಕೆಟ್ಟತನ ಅವಳಲ್ಲಿತ್ತು ಅನ್ನೋದನ್ನ ನಾವು ಒಪ್ಕೋಬೇಕು. ಅದು ಬಿಟ್ಟು ಬೇರೆ ಯಾರ ಮೇಲೆ ಗೂಬೆ ಕೂರಿಸಬಾರ್ದು. ಮಾವ, ಪರಿಚಯ ಇರುವ ಪೊಲೀಸಿಗೆ ಹೇಳಿದ್ರೆ? ಬೇಡ. ಅವಳ ಸುಖ ಸಂತೋಷ ಬಯಸೋ ಒಂದು ಕುಟುಂಬನೇ ಅವಳಿಗೆ ಬೇಡ ಅಂದ್ಮೇಲೆ ಬಿಟ್ಬಿಡಿ. ಅವಳ ಸುಖ ಸಂತೋಷನ ಅವಳೇ ಹುಡ್ಕೊಳ್ಳಿ. ನನಗೆ ನನ್ನ ಮಗಳಿಗಿಂತಲೂ ನಮ್ಮಪ್ಪನ ಮರ್ಯಾದೆ ಮುಖ್ಯ. ಎಷ್ಟಾದ್ರೂ ಅವಳು ನಿನ್ ಮಗಳಮ್ಮ. ಅಂಥ ಮಗಳನ್ನ ಯಾಕೆ ಹೆತ್ನು ಅಂತ ಬೇಜಾರಾಗ್ತಿದೆಪ್ಪ. ದಯವಿಟ್ಟು ಅವಳ ವಿಷಯನ ಬಿಟ್ಬಿಡಿ. ಹೊಸದಾಗೆ ನನ್ನ ಜನ್ಮ ಕೊಟ್ಟೆ ಇಲ್ಲ ಅಂದ್ಕೋತಿದ್ದೆ. ಇದನ್ನು ಮೀರಿ ಯಾರಾದ್ರೂ ಅವಳನ್ನ ಹುಡ್ಕೋ ಪ್ರಯತ್ನ ಮಾಡಿದ್ರೆ ಅವಳು ಈ ಮನೆಗೆ ಬರೋಕ್ ಮುಂಚೆನೆ ನನ್ ಸಾವಾಗಿರತ್ತೆ. ಜಗತ್ತಲ್ಲಿ ಈ ಮನೆ ಕೊಡೋ ಪ್ರೀತಿಗಿಂತಲೂ ಬೇರೆ ಯಾವ ಪ್ರೀತಿನೂ ದೊಡ್ಡದಾಗಿರಲ್ಲಪ್ಪ. ಇನ್ ಮುಂದೆ ಈ ಮನೆಯಲ್ಲಿ ವಸುಧಾನ ನೆನಪಿಸ್ಕೊಳ್ಳಲ್ಲ. ಅವಳ ಬಗ್ಗೆ ಯಾರು ಮಾತಾಡಲ್ಲ. ವಸುಧಾನ ಮರ್ಯಾದೆ ಎಲ್ರ ನಿರ್ಧಾರ ಇದೇ ಆಗತ್ತೆ, ಆಗ್ಬೇಕು. ಅಲ್ಲಮ್ಮ,
ಅದು ಈ ನಿರ್ಧಾರ ಬೇಡ ಅನ್ನೋದಾದ್ರೆ ಈ ಮನೆಗೆ ಮಗಳು ಬೇಕಾ ಮೊಮ್ಮಗಳು ಬೇಕಾ ನೀವೇ ತೀರ್ಮಾನ ಮಾಡ್ಕೊಳ್ಳಿ. ಈ ಮನೆಯವ್ರ ಹೃದಯಕ್ಕೆ ಒದ್ದೋಗೋರ್ಗೆಲ್ಲ ಒಂದೇ ನ್ಯಾಯ. ನೀವು ನಿಮ್ ತಂಗಿ ಕೊಟ್ಟ ಶಿಕ್ಷೆನೆ ನನ್ ಮಗಳಿಗೂ ಕೊಡ್ಬೇಕು. ನಿಮ್ ತಂಗಿ ನೆನಪಿಗೋಸ್ಕರ ನನ್ ಮಗಳಿಗೆ ಹೊಸದ ಅಂತ ಹೆಸರಿಟ್ರಿ. ಆದ್ರೆ ಇವಳು ಅದೇ ಕೆಲಸ ಮಾಡಿ ಹೋಗ್ಬಿಟ್ಲಲ್ಲಪ್ಪ. ಉಳಿಯುವ ತುಟಿಗಳ ಮೌನದಲ್ಲಿ ಹೊಲಿಯುವುದೇತಕ್ಕೆ ಖಾಲಿ ಹೃದಯದ ಗುಡಿಸಲಿಗೆ ಬೇಲಿಯುವೇತಕ್ಕೆ ಒಲಿದಿರುವ ಒಲವಿನ ಕರೆಯ ಕಡೆಗಣಿಸಿ ಕೊರಗುವುದೇತಕ್ಕೆ. ನೋಡಿದ್ಯಾ ಕೀರ್ತಿ, ಈ ಪ್ರಪಂಚ ಎಷ್ಟೊಂದು ವಿಚಿತ್ರ ಅಂತ. ಈ ಮನೆ ಚೆನ್ನಾಗಿರ್ಬೇಕು, ಈ ಸಂಬಂಧಗಳು ಚೆನ್ನಾಗಿರ್ಬೇಕು, ಈ ಮನೆ ಒಗ್ಗಟ್ಟು ಇನ್ನೂ ಗಟ್ಟಿಯಾಗಿರ್ಬೇಕು ಅಂತ ನೀನು ಎಷ್ಟೊಂದು ತ್ಯಾಗ ಮಾಡಿದೆ. ಆದ್ರೆ ಈಗ ಈ ಮನೆಯವ್ರ ಪಾಲಿಗೆ ನೀನು ಪಾಪಿ, ನಡತೆ ಗೆಟ್ಟೋಳು. ನೀನು ಮಾತಾಡ್ಲಿಲ್ಲ, ನನ್ನನ್ನು ಮಾತಾಡಕ್ ಬಿಡ್ಲಿಲ್ಲ. ಆಣೆ ಮಾಡಿಸ್ಕೊಂಡು ನನ್ನ ಬಾಯಿ ಮುಚ್ಚಿಸ್ದೆ. ಬೇಕಿತ್ತು ನಿನ್ಗೆ ಈ ಪಾಡು. ನಾನು ಹೇಳ್ದಾಗ ಕೇಳಿದಿದ್ರೆ ನಾವಿಬ್ರು ಮದುವೆ ಆಗಿ ಸುಖವಾಗಿರ್ಬೋದಾಗಿತ್ತು. ಒಂದೆರಡು ದಿವಸ ಕಳೆದಿದ್ರೆ ಎಲ್ರು ಎಲ್ಲವನ್ನು ಮರೆತು ನಾರ್ಮಲ್ ಆಗಿರ್ತಿದ್ರು. ಈಗ ಎಲ್ಲಿದ್ಯಾ? ಹೇಗಿದ್ಯಾ? ಏನ್ ಮಾಡ್ತಿದ್ಯಾ? ಒಂದು ಗೊತ್ತಿಲ್ಲ. ಅಟ್ಲೀಸ್ಟ್ ಫೋನ್ ಆದ್ರೂ ಮಾಡು ಕೀರ್ತಿ. ಪ್ಲೀಸ್ ಕೀರ್ತಿ. ಬನ್ನಿ ಸ್ವಾಮಿ, ಊಟ ಮಾಡಿವ್ರಂತೆ. ಅಡುಗೆ ರೆಡಿ ಇದೆ. ಹೋಗಯ್ಯ, ಮೊದ್ಲೇ ಮನಸ್ಸು ಸರಿ ಇಲ್ಲ. ಊಟ ಬೇರೆ ಯಾರು ಮಾಡ್ತಾರೆ? ಅಯ್ಯೋ ಗೊತ್ತು, ಬನ್ನಿ. ಮನಸ್ಸು ಕೆಟ್ಟಾಗ್ಲೆಲ್ಲ ಎಕ್ಸ್ಟ್ರಾ ಒಂದ್ ಪಾತ್ರೆ ಅನ್ನ ಖಾಲಿ ಮಾಡೋರು ನೀವು ಹೊಟ್ಟೆಗೆ ಮೋಸ ಮಾಡ್ಕೋತೀರಾ? ಬನ್ನಿ. ಸದ್ಯಕ್ಕೆ ಬಾಯಿ ಮುಚ್ಕೊಂಡು ಹೋಗ್ತೀಯಾ? ನಾನು ಹೋಗ್ತೀನಿ, ಆದ್ರೆ ನಿಮ್ ಹೊಟ್ಟೆ ಹಸ್ಕೊಂಡಿರುತ್ತಲ್ಲ ಸ್ವಾಮಿ, ದುಃಖ ತಡ್ಕೊಳಕಾದ್ರೂ ಶಕ್ತಿ ಬೇಡವೆ? ಬನ್ನಿ, ಒಂದ್ ರೌಂಡ್ ಚೆನ್ನಾಗಿ ಬಾರಿಸ್ಬಿಡಿದ್ರಂತೆ. ಮುಚ್ಗೌಡಿ ಸೂಪರ್ ಆಗಿದೆ. ಹೋಗ್ತೀಯೋ ಅಥವಾ ಎರಡು ಬಿಗದ್ ಕಳಿಸ್ಲೋ? ನಿಮ್ ಇಷ್ಟ. ಏನ್ ತತ್ತಪ್ಪ ಇದು? ನೀನು ಊಟಕ್ಕೆ ಕರೆಯೋಕ್ ಬಂದ್ಯಾ? ನನಗೆ ಬೇಕಾಗಿಲ್ಲ. ಅದು ಸರಿ ಬಿಡಿ, ಪರಿಸ್ಥಿತಿ ಹೀಗಿರುವಾಗ ಯಾರಕ್ ತಾನೇ ಊಟ ಸೇರತ್ತೆ? ಅಲ್ಲ, ಸಿಚುಯೇಷನ್ ಹೀಗಿದೆ ಅಂತ ಗೊತ್ತಿದ್ಮೇಲುವೆ ಆಫ್ಟರ್ ಆಲ್ ಒಬ್ಬ ಕೆಲಸದವನು ನಿಮ್ ಬಗ್ಗೆ ಚೀಪಾಗಿ ಮಾತಾಡ್ತಾರಲ್ಲ ದತ್ತಪ್ಪ. ನೀವು ಈ ಮನೆ ಕೆಲಸದವನ್ ಕೈಲಿ ಅನ್ನಿಸ್ಕೊಳ್ಳೋಷ್ಟು ಚೀಪಾ? ನಿಮ್ಗೆ ಅಂತ ಒಂದ್ ಲೆವೆಲ್ ಇಲ್ವಾ? ಒಂದ್ ಗೌರವ ಇಲ್ವಾ? ಏನ್ ಮಾತಾಡ್ತಿದ್ಯಮ್ಮ ನೀನು? ಈಗ ಅವನೇನಂದ? ಅಯ್ಯೋ, ಏನನ್ನ? ಈಗ ತಾನೇ ಅಷ್ಟೊಂದೆಲ್ಲ ಮಾತಾಡ್ಬಿಟ್ಟು ಹೋದ್ನಲ್ಲ ದತ್ತಪ್ಪ. ಅಲ್ಲ, ನಿಮ್ ಮನ್ಸಿಗೇನು ನಾಟ್ಲೇ ಇಲ್ವಾ? ಮನಸ್ ಕೆಟ್ಟಾಗ್ಲೆಲ್ಲ ನೀವ್ ಒಂದ್ ತಪ್ಲೆ ಎಕ್ಸ್ಟ್ರಾ ಅನ್ನ ತಿಂತೀರಾ ಅಂತ ಹೇಳ್ಬಿಟ್ಟು ಹೋದ್ನಲ್ಲ. ನೀವಿಲ್ಲಿರೋದೇ ತಿನ್ನೋದಿಕ್ಕ? ಇದೇ ಮಾತನ್ನ ನಿಮ್ ಮಗಳು ಈ ಮನೆ ಸೊಸೆಯಾಗಿ ಬಂದಿದ್ರೆ ಹೇಳ್ತಿದ್ನ ದತ್ತಪ್ಪ.